ಟಿಬಿ ಡ್ಯಾಂಗೆ ಇವತ್ತು ಸಿಎಂ ಬಾಗಿನ ಅರ್ಪಣೆ ಮುಂದೂಡಿಕೆ. ತುಂಗಭದ್ರಾ ಅಣೆಕಟ್ಟಿನಲ್ಲಿ ಆತಂಕದ ವಾತಾವರಣ. ಟಿಬಿ ಡ್ಯಾಂ ಗೇಟ್ ಚೈನ್ ಕಟ್ ಹಿನ್ನೆಲೆ ಆತಂಕದ ವಾತಾವರಣ ಇದೆ. ಹೀಗಾಗಿ ಇವತ್ತು ನಡೆಯಬೇಕಾಗಿದ್ದ ಕಾರ್ಯಕ್ರಮ ಮುಂದೂಡಿಕೆ. ಆದರೆ ಡ್ಯಾಂ ಪರಿಶೀಲನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರೆ. 2 ವರ್ಷಗಳ ಬಳಿಕ ಭರ್ತಿಯಾಗಿದ್ದ ತುಂಗಭದ್ರಾ ಡ್ಯಾಂ ಎಲ್ಲವೂ ಸರಿಯಾಗಿದ್ರೆ ಸಂತಸದ ವಾತಾವರಣ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅದೇ ತುಂಗೆಗೆ ಬಾಗಿನ ಅರ್ಪಣೆ ಮಾಡ್ತಾ ಇದ್ರು. ಆ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಬೇಕಾಗಿತ್ತು. ಬಟ್ ಡ್ಯಾಂನ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವ ಹಿನ್ನೆಲೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಒಂದ್ ಕಡೆ ತುಂಬಿರುವ ತುಂಗೆಯನ್ನ ಖಾಲಿ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಹಾಗಾಗಿ ಬಾಗಿನ ಅರ್ಪಣೆ ಸದ್ಯಕ್ಕಿಲ್ಲ, ಮುಂದೂಡಲಾಗಿದೆ. ಎಲ್ಲಾ ರೀತಿಯ ಸಿದ್ಧತೆಗಳಾಗ್ಬಿಟ್ಟಿತ್ತು. ಇವತ್ತು ಸಿಎಂ ಬರ್ತಾರೆ, ಬಾಗಿನ ಅರ್ಪಣೆ ಮಾಡ್ತಾರೆ. ತುಂಬಿರುವ ತುಂಗೆಗೆ ಇವತ್ತು ಬಾಗಿನ ಅರ್ಪಣೆ ಮಾಡೋದಕ್ಕೆಲ್ಲ ಸಂಭ್ರಮದ ವಾತಾವರಣ ನೋಡೋದಕ್ಕೆ ಸಿಗ್ತಾ ಇತ್ತು. ಆದ್ರೆ ಯಾವಾಗ ಅದೇ ತುಂಗಭದ್ರಾ ಜಲಾಶಯದ ಗೇಟ್ ನಂಬರ್ 19 ಅಲ್ಲಿ ಚೈನ್ ಲಿಂಕ್ ಕಟ್ ಆಗಿದೆ ಅನ್ನುವಂತಹ ಸುದ್ದಿ ತಿಳಿತೋ ಆಗಲೇ ಆತಂಕದ ವಾತಾವರಣ. ತುಂಬಿರುವ ತುಂಗೆ ಈಗ ಖಾಲಿ ಆಗಬೇಕಾಗಿರುವ ಅನಿವಾರ್ಯತೆ. ಪ್ರತಿ ದಿನವೂ ಕೂಡ 1 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ. ಬಟ್ 3 ರಿಂದ 4 ದಿನ ಬೇಕು 20 ಅಡಿ ಖಾಲಿ ಮಾಡಬೇಕಾದ್ರೆ. 50 ರಿಂದ 60 TMC ನೀರು ಅಲ್ಲಿ ಖಾಲಿ ಆಗಬೇಕು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬರ್ತಾರೆ, ಆದ್ರೆ ಬಾಗಿನ ಅರ್ಪಣೆ ಮಾಡಲ್ಲ. ಬದಲಾಗಿ ತುಂಗೆಯ ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾರೆ. ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕ್ತಾರೆ. ಅದಕ್ಕೆಲ್ಲ ರೀತಿಯ ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡಿಕೊಳ್ತಿದ್ದಾರೆ. ಮೂರು ರಾಜ್ಯಗಳ 8 ಜಿಲ್ಲೆಗಳ ಜೀವನಾಡಿಯ ಚೈನ್ ಕಟ್ ಆಗಿ ಅವಾಂತರಕ್ಕೆ ಮುನ್ನುಡಿ ಬರೆದಿದೆ. ರೈತರಿಗೆ ಬರ ಸಿಡಿಲು ಬಡದಂತಾಗಿದೆ. ಡ್ಯಾಂ ಗೇಟ್ ಹಾನಿಯಲ್ಲೂ ರಾಜಕೀಯದ ಆರೋಪ ಪ್ರತ್ಯಾರೋಪ ಕೇಳೋದಕ್ಕೆ ಸಿಕ್ಕಿರೋದು ವಿಪರ್ಯಾಸದ ಸಂಗತಿ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಕನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೀರನ್ನು ಪೋಲಾಗಲಾರ್ದಂಗೆ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಏನು ಮಾಡಬೇಕಾದ ಕೆಲಸವನ್ನು ಪ್ರಾರಂಭ ಮಾಡಿ. ಟಿಬಿ ಡ್ಯಾಂ ನಿರ್ವಹಣೆಯಲ್ಲಿ ಎಡವಿದ್ರ ಅಧಿಕಾರಿಗಳು. ಕೋಟಿ ಹಣವಿದ್ರೂ ಅಧಿಕಾರಿಗಳು ಫೇಲ್ಯೂರ್. ಕಾಸು ನುಂಗಿ ಕೈಕಟ್ಟಿ ಕುಳಿತ್ರ ರಾಜಕೀಯ ನಾಯಕರು. ಅದು ಕರ್ನಾಟಕದ ಜೀವನಾಡಿ, ಲಕ್ಷ ರೈತರಿಗೆ ವರದಾನವಾಗಿದ್ದ ಜಲಾಶಯ. ಈ ಡ್ಯಾಂ ನೀರು ನಂಬಿ ಬದುಕು ಕಟ್ಟಿಕೊಂಡಿದ್ದ ಅನ್ನದಾತರು. ಆಂಧ್ರ, ತೆಲಂಗಾಣ ರಾಜ್ಯದ ಜನರ ದಾಹ ತೀರಿಸುತ್ತಿದ್ದ ಜಲಾಶಯ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದು ಜನರ ನಾಡಿ ಮಿಡಿತ ಹೆಚ್ಚಿಸಿದೆ. ಜಲಾಶಯದಿಂದ ನೀರು ಪೋಲಾಗಿ ಪ್ರವಾಹದ ಆತಂಕ ಒಂದೆಡೆಯಾದ್ರೆ, ನೀರು ಖಾಲಿಯಾಗಿ ಬೆಳೆ ಒಣಗುವ ಡವಡವ ಮತ್ತೊಂದೆಡೆ. ಡ್ಯಾಂ ನಿರ್ವಹಣೆಗೆ 60 ಅಧಿಕಾರಿಗಳಿದ್ರೂ ಕೋಟಿ ಹಣವಿದ್ರೂ ವಿಫಲರಾದ್ರ ಅನ್ನೋ ಚರ್ಚೆ ಜೋರಾಗಿದೆ. ಇದು ಪಾಲಿಟಿಕ್ಸ್ಗೆ ಮುನ್ನುಡಿ ಬರ್ತಿದೆ. ಈ ರಾಜ್ಯದ ಜನ ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ಬಂದಿದೆ. ಆ ಕಣ್ಣೀರಿನ ಶಾಪ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ತಟ್ಟತದ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಣ್ಣೀರಿನಲ್ಲೇನೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಚ್ಕೊಂಡು ಹೋಗುವಂತ ಕಾಲ ಬಂದಿದೆ. ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಕನದ ಮುನ್ಸೂಚನೆ ನೀಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ತುಂಗಭದ್ರಾ ಜಲಾಶಯ ನಿರ್ವಹಣೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳೋದು ಹೀಗೆ. ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಬಟ್ ಬಹಳ ಡೇಂಜರ್ ಅಂತೂ ಇತ್ತು. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಹಳ ಡೇಂಜರ್ ಇತ್ತು. 70 ವರ್ಷದಲ್ಲಿ ಇದು ಮೊದಲನೇ ಬಾರಿಗೆ ಆಗಿದೆ. ಜೊತೆಗೆ ಎಲ್ಲ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲ ಡ್ಯಾಮ್ಗೂ ಕೂಡ ಒಂದು ಕಳಿಸ್ಕೊಡ್ತಾ ಇದ್ದೀನಿ.
ಟಿಬಿ ಜಲಾಶಯಕ್ಕೆ ಭೇಟಿ ನೀಡಿದ ಬಿವೈ ವಿಜಯೇಂದ್ರ ನೇತೃತ್ವದ ಬಿಜೆಪಿ ತಂಡ ಡ್ಯಾಂನ 19ನೇ ಗೇಟ್ ಬಳಿ ಪರಿಶೀಲಿಸಿತ್ತು. ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಹರಿಹಾಯ್ದರು. ರಾಜ್ಯ ಸರ್ಕಾರದ ಜವಾಬ್ದಾರಿ. ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತಾರೆ? ಅಧಿಕಾರಿಗಳಷ್ಟೇ ಅಲ್ಲ, ಸರ್ಕಾರ ಮತ್ತು ಅಧಿಕಾರಿಗಳು ಯಾರು ಹೊಣೆ ಅಲ್ಲ ಅಂತ ಹೇಳಿ, ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು, ಎಲ್ಲೋ ಒಂದ್ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ. ರಿಪಬ್ಲಿಕರಣ ವರದಿ ಬಳಿಕ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತಿದ್ದಾರೆ. ನಾಳೆ ತುಂಗಭದ್ರಾ ಜಲಾಶಯಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನ ನೀಡಲಿದ್ದಾರೆ. ಮುರಿದು ಹೋದ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ವೀಕ್ಷಿಸಲಿದ್ದಾರೆ. ಟಿಬಿ ಡ್ಯಾಂನಿಂದ ಪ್ರವಾಹದಂತೆ ನೀರು ಹರಿಯುತ್ತಾ ಇರೋದು 3 ರಾಜ್ಯದ 8 ಜಿಲ್ಲೆಗಳ ರೈತರ ಎದೆಯಲ್ಲಿ ಭಯ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂದು ತುಂಗಭದ್ರಾ ಜಲಾಶಯ, ಇಂದು ರೈತರ ಪಾಲಿಗೆ ಅಭದ್ರ ಜಲಾಶಯ. ಟಿಬಿ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ತುಂಡಾಕಿ ಕಣ್ಣೆದುರೇ ಲಕ್ಷ ಕ್ಯೂಸೆಕ್ ನೀರು ಪೋಲಾಗ್ತಾ ಇದೆ. ಅರ್ಧಕರ್ಧ ಡ್ಯಾಂ ಖಾಲಿ ಆಗ್ತಾ ಇದೆ. ರೈತರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. 60 TMCಯನ್ನ ಖಾಲಿ ಮಾಡಿದ್ರೆ ಮಾತ್ರ ಕ್ಲಸ್ಟರ್ ಗೇಟ್ ಮುರಿದು ಹೋಗಿದೆ. ಆ ಒಂದು ಗೇಟ್ ಅನ್ನ ತಾತ್ಕಾಲಿಕವಾಗಿ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ತುಂಗಭದ್ರಾ ಕಲ್ಯಾಣ ಕರ್ನಾಟಕದ ಜೀವನಾಡಿ, ಲಕ್ಷಾಂತರ ರೈತರ ಜೀವನದಿ. ಅನ್ನದಾತನ ಜೀವನಕ್ಕೆ ನೀರುಣಿಸಬೇಕಿದ್ದ ಟಿಬಿ ಡ್ಯಾಂ ನೀರು ಕಣ್ಣೆದುರೇ ಪೋಲಾಗಿ ಹೋಗ್ತಿದೆ. ಕ್ರಸ್ಟ್ ಗೇಟ್ ಒಡೆದು ಲಕ್ಷ ಕ್ಯೂಸೆಕ್ ನೀರು ಹರಿದು ಹೋಗ್ತಿದೆ. ಈಗ ತುಂಗಭದ್ರಾ ಜಲಾಶಯದಲ್ಲಿ ಇರತಕ್ಕಂಥ 30 ಕ್ರಸ್ಟ್ ಗೇಟ್ಗಳ ಪೈಕಿ ಈ ಕ್ರಸ್ಟ್ ಗೇಟ್ ಹೊಡೆದಿರ್ತಕ್ಕಂಥದ್ದು. ಇದು 19ನೇ ಕ್ರಸ್ಟ್ ಗೇಟ್. ನೋಡ್ರಿ ಯಾವ ರೀತಿಯಾಗಿ ತುಂಗಭದ್ರಾ ಜಲಾಶಯದಿಂದ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನೀರು ಹೋಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಕಡೆಗೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಸರಪಳಿ ಅಂದ್ರೆ ಚೈನ್ ಲಿಂಕ್ ಕಟ್ಟಾಗಿ ಬಿದ್ದಿರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಕಾಣುತ್ತೆ. ಇದೇ ಭಾಗದಲ್ಲಿ ಈಗ ಒಂದು ದುರಸ್ತಿ ಕಾಮಗಾರಿಯನ್ನು ಮಾಡಬೇಕು. ಅರ್ಧ ಡ್ಯಾಂ ಖಾಲಿ, ಯಾರು ಹೊಣೆ ಸ್ವಾಮಿ? ವಿಜಯನಗರದ ಟಿಬಿ ಜಲಾಶಯ ರಾಜ್ಯದಲ್ಲೇ ಅತಿ ದೊಡ್ಡ ಜಲಾಶಯ. ಬರೋಬ್ಬರಿ 105 TMC ನೀರು ಸಾಮರ್ಥ್ಯ ಹೊಂದಿರೋ ಡ್ಯಾಂನಲ್ಲಿ ಈಗಾಗಲೇ 16 TMC ನೀರು ಖಾಲಿಯಾಗಿದೆ. ಸದ್ಯ ಜಲಾಶಯದಲ್ಲಿರೋದು ಕೇವಲ 89 TMC ನೀರು. ಹೊಸ ಗೇಟ್ ಅಳವಡಿಸಬೇಕಾದ್ರೆ ಇನ್ನೂ 3-4 ದಿನ ಇದೇ ರೀತಿ ನೀರನ್ನ ಹರಿಬಿಡಬೇಕು. ಬರೋಬ್ಬರಿ 60 TMC ನೀರನ್ನ ಖಾಲಿ ಮಾಡಬೇಕು. ಸರಳವಾಗಿ ಹೇಳಬೇಕಾದ್ರೆ ಒಂದು KRS ಡ್ಯಾಮ್ ಅನ್ನೇ ಖಾಲಿ ಮಾಡಿದಂತೆ ಲೆಕ್ಕ. ಸಂಪೂರ್ಣವಾಗಿ ಒಂದು ರೀತಿ ಜಲಪಾತದ ರೀತಿಯಲ್ಲಿ ನೀರು ಹೋಗ್ತಾ ಇದೆ. ನೋಡಿ, ಸಂಪೂರ್ಣವಾಗಿ ಹಾಲ್ನೊರೆಯಂತೆ ನೀರು ಹೋಗ್ತಾ ಇದೆ. 1 ಲಕ್ಷ ಕ್ಯೂಸೆಕ್ಸ್ ನೀರು ಈಗ ಡ್ಯಾಮ್ ನಿಂದ ಹೊರ ಹೋಗ್ತಾ ಇದೆ. ನೀವೇನು ಈಗ ದೃಶ್ಯದಲ್ಲಿ ನೋಡ್ತಿದ್ದೀರಾ, ಇದು 19ನೇ ಕ್ರಸ್ಟ್ ಗೇಟ್ ನಿಂದ ನೀರು ಯಾವ ರೀತಿ ಹೋಗ್ತಾ ಇದೆ ಅನ್ನೋ ದೃಶ್ಯ. 2 ದಿನ ಇನ್ನು